ನ್ಯಾಯಾಲಯದ ಮುಂದೆ ಸಿಟಿ ರವಿ ಪರ ಅಶೋಕ್ ಹಾರ್ನಹಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪ್ರತಿನಿಧಿಗೆ ಸಂವಿಧಾನಕ ಅಧಿಕಾರ ಇರುತ್ತೆ, ಚುನಾಯಿತ ಪ್ರತಿನಿಧಿಗೆ ಸಭೆಯಲ್ಲಿ ಮಾತನಾಡಲು ಅಧಿಕಾರ ಇದೆ. ಅಶೋಕ್ ಹಾರ್ನಹಳ್ಳಿಯ ವಾದ ಮಂಡನೆ ಇದೆ. ಮಧ್ಯಂತರ ಜಾಮೀನು ನೀಡಬೇಕಾಗಿ ವಾದ ಮಂಡನೆ ಮಾಡಿದ್ದಾರೆ. ಮೊದಲಿಗೆ ಅಶೋಕ್ ಹಾರ್ನಹಳ್ಳಿ ಮೆಮೊ ಓದ್ತಾರೆ, ಅರೆಸ್ಟ್ ಮೆಮೊ. ಆಮೇಲೆ ಅದರ ಜೊತೆಗೆ ಹೇಳ್ತಾರೆ ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ. ಶ್ಯಾಮ್ ಸುಂದರ್ ಕೂಡ ವಾದ ಮಂಡನೆ ಮಾಡ್ತಾ ಇದ್ದು ಅಸಂವಿಧಾನಿಕ ಪದ ಬಳಸಿದ್ದಾರೆ ಅಂತ ನ್ಯಾಯಾಲಯದ ಮುಂದೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ, ಹೀಗಾಗಿ ಮಧ್ಯಂತರ ಜಾಮೀನು ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಅಶೋಕ್ ಹಾರ್ನಹಳ್ಳಿ. ಇದರ ಜೊತೆಗೆ ಕೆಲವೊಂದು ವಿಷಯಗಳನ್ನ ಕೂಡ ನ್ಯಾಯಾಲಯದ ಮುಂದೆ ಮೆನ್ಷನ್ ಮಾಡಿದ್ದಾರೆ. ದೂರುದಾರರ ಸಹಿ ಇಲ್ಲ, ಅದರ ಜೊತೆಗೆ ಸಿಟಿ ರವಿಗೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನವರೆಗೆ ನಡೆಸಿಕೊಂಡ ರೀತಿಯನ್ನ ಕೂಡ ನ್ಯಾಯಾಲಯದ ಮುಂದೆ ತರ್ತಾ ಇದ್ದಾರೆ. ಪೊಲೀಸರು ಹಲ್ಲೆ ಮಾಡಿರುವ ಬಗ್ಗೆ ರಾತ್ರಿ ಇಡೀ ದಿನ ಖಾನಾಪುರ, ಕಿತ್ತೂರು ಸೇರಿ ಹಲವು ಕಡೆ ಪೊಲೀಸರು ಓಡಾಡಿಸಿದ್ದಾರೆ. ಪೊಲೀಸರು ಸಿಟಿ ರವಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಹಲ್ಲೆ ಮಾಡಿರುವ ಫೋಟೋ ಕೂಡ ಇದೆ ಅಂತ ಅಶೋಕ್ ಹಾರ್ನಹಳ್ಳಿ ವಾದ ಮಂಡನೆ ಮಾಡಿದ್ದಾರೆ. ಊಟ ಕೂಡ ನೀಡದೆ ರಾತ್ರಿ ಇಡೀ ತಿರುಗಿಸಿದ್ದಾರೆ. ಪೊಲೀಸರ ಮೇಲೆ ಅಶೋಕ್ ಹಾರ್ನಹಳ್ಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಫೋಟೋಗಳು ಕೂಡ ಇದೆ, ಪೊಲೀಸರು ಹಲ್ಲೆ ಮಾಡಿರೋ ಬಗ್ಗೆ ಫೋಟೋಗಳು ಕೂಡ ಇದೆ. ರಾತ್ರಿ ಊಟ ನೀಡದೆ ರಾತ್ರಿ ಇಡೀ ತಿರುಗಿಸಿದ್ದಾರೆ. ಅಶೋಕ್ ಹಾರ್ನಹಳ್ಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಪೊಲೀಸರ ಮೇಲೆ. ಸಿಟಿ ರವಿ ಅವರು ಕೂಡ ಈ ಆರೋಪಗಳನ್ನ ಮಾಡಿದ್ರು. ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ತಲೆಗೆ ಏಟಾಗಿ 3 ಗಂಟೆಗಳ ಕಾಲ ಫಸ್ಟ್ ಏಡ್ ನೀಡಿರಲಿಲ್ಲ, ಸುತ್ತಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಿಟಿ ರವಿ ಈಗಾಗಲೇ ಆರೋಪ ಮಾಡಿದ್ದಾರೆ. ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದ್ದಾರೆ. ಇದೇ ವಾದವನ್ನ ನ್ಯಾಯಮೂರ್ತಿಗಳ ಮುಂದೆ ಅಶೋಕ್ ಹಾರ್ನಹಳ್ಳಿ ಮಾಡ್ತಾ ಇದ್ದಾರೆ. ಸರಿಯಾಗಿ ನಡೆಸಿಕೊಂಡಿಲ್ಲ, ಪೊಲೀಸರು ಸಿಟಿ ರವಿ ಮೇಲೆ ಹಲ್ಲೆ ಮಾಡಿದ್ದಾರೆ, ರಾತ್ರಿ ಊಟ ಕೂಡ ನೀಡದೆ ತಿರುಗಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಅಶೋಕ್ ಹಾರ್ನಹಳ್ಳಿ. ಸುಪ್ರೀಂ ಕೋರ್ಟ್ನ ಕೆಲ ಆದೇಶಗಳನ್ನ ತಮ್ಮ ವಾದದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ನಡೆಸಿಕೊಂಡ ರೀತಿ, ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ನೇರ ಆರೋಪ, ಊಟ ಕೊಡ್ಲಿಲ್ಲ ಅಂತ ಆರೋಪ. ಸಿಟಿ ರವಿ ಪರ ಅಶೋಕ್ ಹಾರ್ನಹಳ್ಳಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಪ್ರತಿಯನ್ನ ಅಶೋಕ್ ಹಾರ್ನಹಳ್ಳಿ ಓದ್ತಾ ಇದ್ದಾರೆ. ಇದರ ಜೊತೆಗೆ ನಿನ್ನೆಯಿಂದ ಏನೇನಾಗಿದೆ, ಎಷ್ಟು ಹೊತ್ತಿಗೆ ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಮೆಮೋದಲ್ಲಿ ಏನೇನು ಬರೆದಿದ್ದಾರೆ,
ಅವೆಲ್ಲಾನು ಕೂಲಂಕುಷವಾಗಿ ನ್ಯಾಯಾಲಯದ ಮುಂದೆ ಓದ್ತಾ ಇದ್ದಾರೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶಗಳನ್ನ ಅಶೋಕ್ ಹಾರ್ನಹಳ್ಳಿ ಓದ್ತಾ ಇದ್ದಾರೆ. ಯಾವ ಯಾವ ಪ್ರಕರಣಗಳನ್ನ ಗಮನಕ್ಕೆ ನ್ಯಾಯಮೂರ್ತಿಗಳ ಪರಿಗಣನೆಗೆ ತರ್ತಾ ಇದ್ದಾರೆ? ಯಾವ್ಯಾವ ಕೇಸ್ಗಳನ್ನ ಮೆನ್ಷನ್ ಮಾಡ್ತಿದ್ದಾರೆ? ಭಾವನಾ, ಈ ಹಿಂದೆ ಆದಂತಹ ಕೆಲವೊಂದಷ್ಟು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಈಗಾಗಲೇ ಏನು ಸಿ.ಟಿ. ರವಿ ಪರ ವಕೀಲರಾದಂಥ ಅಶೋಕ್ ಹಾರ್ನಹಳ್ಳಿ ಅವರು ನ್ಯಾಯಾಲಯದ ಗಮನಕ್ಕೆ ತರ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದಷ್ಟು ಏನು ವಿಚಾರಗಳನ್ನ ನ್ಯಾಯಾಲಯದ ಗಮನಕ್ಕೆ ತರ್ತಾ ಇರುವಂಥದ್ದು. ಒಂದು, ಜನಪ್ರತಿನಿಧಿಯಾಗಿ ಸದನದಲ್ಲಿ ಯಾವುದೇ ವಿಚಾರವಾಗಿ ಮಾತನಾಡಬಹುದು, ಆ ಅಧಿಕಾರ ಒಬ್ಬ ಜನಪ್ರತಿನಿಧಿಗೆ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನ ನ್ಯಾಯಾಲಯದ ಗಮನಕ್ಕೆ ತರ್ತಾ ಇರುವಂಥದ್ದು. ಜೊತೆಗೆ ಒಂದು ಕಡೆ ಮತ್ತೊಂದು ಕಡೆ ಒಂದಷ್ಟು ಪೊಲೀಸರ ಲೋಪದೋಷಗಳನ್ನು ಕೂಡ ನ್ಯಾಯಾಲಯಕ್ಕೆ ತೋರಿಸುವಂಥ ಒಂದು ಕೆಲಸವನ್ನ ಅಶೋಕ್ ಹಾರ್ನಹಳ್ಳಿ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಒಂದು ಪ್ರಕರಣ ಏನು ದೂರು ದಾಖಲು ಮಾಡಿದ್ದಾರೆ, ದೂರುದಾರರ ಸಹಿ ಇಲ್ಲ, ಅವರ ಆಪ್ತ ಸಹಾಯಕನಿಂದ ದೂರು ಕೊಟ್ಟಿದ್ದಾರೆ. ಜೊತೆಗೆ ಏನೊಂದು ವಾದ ಪ್ರತಿವಾದ ಪ್ರಾರಂಭವಾದ ಮೊದಲ ಹಂತದಲ್ಲೇ ಜಡ್ಜ್ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಇದರ ಸರ್ಟಿಫೈಡ್ ಕಾಪಿ ಇಲ್ಲ ಅಂತೇಳಿ. ಆದರೆ ಅಶೋಕ್ ಹಾರ್ನಹಳ್ಳಿ ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿರುವಂಥದ್ದು. ಬೆಳಗಾವಿಯಲ್ಲಿ ಒಂದು ಪ್ರಕರಣ ಆಗಿದೆ, ಸಾಫ್ಟ್ ಕಾಪಿ ಕಳಿಸಿದ್ದಾರೆ, ಹೀಗಾಗಿ ಅದನ್ನ ಏನೊಂದು ಜೆರಾಕ್ಸ್ ಪ್ರತಿಯನ್ನ ಕೊಟ್ಟಿದ್ದೇವೆ ಅಂತೇಳಿ. ಜೊತೆಗೆ ಈಗಾಗಲೇ ಏನು ಸದನದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಮಾತನಾಡಬಹುದು ಅನ್ನುವಂಥ ಕೆಲವೊಂದಷ್ಟು ಸುಪ್ರೀಂ ಕೋರ್ಟ್ನ ಆದೇಶಗಳು ಏನಿದೆ, ಆ ಒಂದು ಆದೇಶಗಳನ್ನು ಕೋರ್ಟ್ ಗಮನಕ್ಕೆ ತರುವಂತಹ ಒಂದಷ್ಟು ಏನೊಂದು ಗಮನಕ್ಕೆ ತರುವಂಥ ವಿಚಾರವನ್ನ ಅಶೋಕ್ ಹಾರ್ನಹಳ್ಳಿ ಅವರು ಮಾಡ್ತಾ ಇರುವಂಥದ್ದು. ಜೊತೆಗೆ ಸಿ.ಟಿ. ರವಿ ಮೇಲೆ ಆದಂತಹ ಒಂದಷ್ಟು ಘಟನೆಗಳ ಕುರಿತು ಕೂಡ ಜಡ್ಜ್ಗೆ ವಿವರವಾಗಿ ಅಶೋಕ್ ಹಾರ್ನಹಳ್ಳಿ ಅವರು ಹೇಳ್ತಾ ಇರುವಂಥದ್ದು. ಒಂದು, ಏನು ಸಿ.ಟಿ. ರವಿಯನ್ನ ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಹಲ್ಲೆ ಆಗಿದೆ, ಚಿಕಿತ್ಸೆ ಕೂಡ ಕೊಡಿಸಲಿಲ್ಲ, ಅದೇ ರೀತಿಯಾಗಿ ಇಡೀ ಅಂದರೆ ಬೇರೆ ಬೇರೆ ಕಡೆ ಸುತ್ತಾಡಿಸ್ತಾ ಇದ್ದಾರೆ, ಸರಿಯಾದ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ. ಈ ರೀತಿಯಾದ ಒಂದಷ್ಟು ಪೊಲೀಸರ ಲೋಪದೋಷಗಳನ್ನ ಕೋರ್ಟ್ಗೆ ಎತ್ತಿ ತೋರಿಸುವಂತ ಒಂದು ಕೆಲಸವನ್ನ ಅಶೋಕ್ ಹಾರ್ನಹಳ್ಳಿ ಅವರು ಮಾಡ್ತಾ ಇರುವಂತದ್ದು. ಜೊತೆಗೆ ಇದು ಒಂದು ರಾಜಕೀಯ ಪ್ರೇರಿತವಾದಂತಹ ಪ್ರಕರಣ, ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಿ.ಟಿ. ರವಿಗೆ ಮಧ್ಯಂತರ ಜಾಮೀನನ್ನ ನೀಡಬೇಕು ಅನ್ನುವಂಥ ವಾದವನ್ನ ಈಗಾಗಲೇ ಅಶೋಕ್ ಹಾರ್ನಹಳ್ಳಿ ಅವರು ನ್ಯಾಯದ ಮುಂದೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಭಾವನಾ, ಇದರ ಜೊತೆಗೆ ಪೊಲೀಸರ ನಡೆಯ ಬಗ್ಗೆಯೇ ಗಂಭೀರ ಆರೋಪ ಮಾಡಿದ್ದಾರೆ ಅಶೋಕ್ ಹಾರ್ನಹಳ್ಳಿ ಅವರು. ಅಂಡ್ ಆಫ್ ಕೋರ್ಸ್ ಸಿ.ಟಿ. ರವಿ ಅವರು ಇದರ ಬಗ್ಗೆ ಆಗಿಂದಾಗೆ ವಿಡಿಯೋಗಳನ್ನ ಮಾಡಿ ಹಾಕ್ತಿದ್ದಾರೆ. ಕೆಲವೊಂದು ವಿಡಿಯೋಗಳನ್ನ ಅವರು ಎಕ್ಸ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ರಾತ್ರಿ ಎಲ್ಲೋ ನಿಲ್ಲಿಸಿ ಯಾರ ಜೊತೆನೋ ಫೋನ್ನಲ್ಲಿ ಮಾತನಾಡ್ತಾ ಇರುವಂತಹದ್ದು, ಮೂರು ಜಿಲ್ಲೆಗಳಲ್ಲಿ ಸುತ್ತಿರುವಂತಹದ್ದು, ಊಟ ಕೊಡದೇ ಇರುವಂತಹದ್ದು, ಶೌಚಾಲಯಕ್ಕೆ ಹೋಗ್ತೀನಿ ಅಂದ್ರೆ ಅದಕ್ಕೂ ಕೂಡ ಅವಕಾಶ ನೀಡದೇ ಇರುವಂತಹದ್ದು. ಇದು ಸರ್ಕಾರದ ಪರ ಆಗ್ಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ವಾದದ ವಿರುದ್ಧವಾಗ್ಲಿ ಹೆಂಗಾಗತ್ತೆ? ಅದರ ಜೊತೆಗೆ ಈಗ ಸದ್ಯಕ್ಕೆ ಸಿ.ಟಿ. ರವಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಹರೀಶ್? ಭಾವನಾ, ಈಗಾಗ್ಲೇನು ಬೆಳಗಾವಿಯಿಂದ ಅವರು ಅಂದ್ರೆ ಪೊಲೀಸರು ಅವರನ್ನ ಕರೆದುಕೊಂಡು ಹೊರಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಇನ್ನೂ ಲಭ್ಯವಾಗ್ತಾ ಇಲ್ಲ. ಯಾಕಂದ್ರೆ ಇನ್ನು ನ್ಯಾಯಾಲಯಕ್ಕೆ ಬರುವಷ್ಟರಲ್ಲಿ ಅಂದರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಬರುವಷ್ಟರಲ್ಲಿ ಸುಮಾರು 7 ಗಂಟೆಗಳ ಒಂದು ಸಮಯ ಬೇಕು ಅಂತೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಎಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ. ಆದರೆ ಬೆಂಗಳೂರಿಗೆ ಮಾತ್ರ ಕರೆದುಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಇವತ್ತು ಕೋರ್ಟ್ ಸಮಯ ಮುಗಿಯೋ ಅಷ್ಟರಲ್ಲಿ ಅವರನ್ನು ಹಾಜರುಪಡಿಸಬೇಕು. ಇಲ್ಲವಾದಲ್ಲಿ ಅವರಿಗೆ ಇರುವಂಥ ಅವಕಾಶ ನ್ಯಾಯಾಲಯದ ಜಡ್ಜ್ ಮನೆಗೆ ತೆರಳಿ ಅಲ್ಲಿ ಅವರನ್ನು ಹಾಜರುಪಡಿಸುವಂಥ ಒಂದು ಅವಕಾಶ ಇದೆ. ಆದರೆ ಅಷ್ಟರಲ್ಲಿ ಅಂದರೆ ನಿನ್ನೆ 8 ಗಂಟೆ ಸುಮಾರಿಗೆ ಸಿ.ಟಿ. ರವಿಯನ್ನ ಬಂಧನ ಮಾಡಲಾಗಿದೆ. ಹೀಗಾಗಿ 24 ಗಂಟೆಗಳಿಗೂ ಕೂಡ ಜಾಸ್ತಿ ಸಮಯ ಮೀರಿ ಹೋಗುತ್ತೆ. ಹೀಗಾಗಿ ಕೋರ್ಟ್ ಮುಂದೆ ಯಾವ ರೀತಿಯ ಸಬೂಬನ್ನ ಕೊಡ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಹರೀಶ್, ವಾಪಸ್ ಬರ್ತೀನಿ, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.